ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ನನ್ನನ್ನು ಮುಗಿಸಬೇಕೆಂಬ ಒಂದೇ ಉದ್ದೇಶದಿಂದ ಕೇಂದ್ರದ ಮಾಜಿ ಸಚಿವ ಬಿಜೆಪಿ ಮುಖಂಡ ಭಗವಂತ್ ಖೂಬಾ ಅವರು ನನ್ನ ವಿರುದ್ಧ ಹುನ್ನಾರ ನಡೆಸುತ್ತಿದ್ದಾರೆ. ಅವರ ಕುತಂತ್ರದಿಂದಲೇ ನನ್ನ ಹಾಗೂ ನಮ್ಮ ಕುಟುಂಬ ಸದಸ್ಯರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿದೆ ಎಂದು ಔರಾದ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಗಂಭೀರ ಆರೋಪ ಮಾಡಿದರು. ಭಗವಂತ್ ಖೂಬಾ ಸುಳ್ಳಿನ ಸರ್ದಾರ. ಅವರ ಕೆಲಸವೇ ಸುಳ್ಳು ಹೇಳುವುದು. ಚುನಾವಣೆಯಲ್ಲಿ ನನ್ನನ್ನು 2 ಸಲ ಸೋಲಿಸಲು ವಿಫಲ ಯತ್ನ ನಡೆಸಿದ್ದಾರೆ. ನನ್ನ ವಿರುದ್ಧ ಹುನ್ನಾರ ಮಾಡಿ ಹೆಸರು ಕೆಡಿಸಲು ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. RTE ಹಾಕಿಸುವುದು, ದೂರು ಕೊಡಿಸುವುದು, ಸರ್ಕಾರಿ ಕಾಮಗಾರಿ ಮಾಡುತ್ತಿರುವವರಿಗೆ ಕಿರಿಕಿರಿ ಕೊಡುವ ಕೆಲಸ ಮಾಡುತ್ತಿದ್ದಾರೆ. ಔರಾದ್ನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಉಂಟಾಗುತ್ತಿದೆ. ಖೂಬಾ ಅವರು ನೇರವಾಗಿ ಎದುರು ಹೋಗಿ ಏನು ಮಾಡಲ್ಲ. ಅವರ ಟೀಮ್ನಿಂದ ಮಾಡಿಸುತ್ತಾರೆ. ಇವರು ಟೀಮ್ ಲೀಡರ್, ಕ್ಯಾಪ್ಟನ್ ಎಲ್ಲೂ ಹೋಗಲ್ಲ. ಸೈನಿಕರ ಮೂಲಕ ನನ್ನ ವಿರುದ್ಧ ಕುತಂತ್ರ ಮಾಡಿಸುತ್ತಾರೆ ಎಂದು ನಗರದಲ್ಲಿ ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು. ಖೂಬಾ ಅವರು ನನ್ನ ವಿರುದ್ಧ ನಡೆಸುತ್ತಿರುವ ಸಂಚಿನ ಕುರಿತು ಬಿಜೆಪಿ ಪಕ್ಷದ ವರಿಷ್ಠರ ಗಮನಕ್ಕೆ ತಂದಿರುವೆ. ಈ ಕಾರಣದಿಂದ ಬಹಿರಂಗವಾಗಿ ಅವರ ಹೆಸರು ಹೇಳಿರಲಿಲ್ಲ. ಆದರೆ ಅವರು ಇಂತಹ ನೀಚ ಕೆಲಸ ಮಾಡುತ್ತಾರೆ ಎಂದು ಗೊತ್ತಿರಲಿಲ್ಲ. ಅವರ ಕಿರಿಕಿರಿಗೆ ಮಾನಸಿಕವಾಗಿ ಬಹಳ ನೊಂದಿದ್ದೇನೆ. ಈ ಎಲ್ಲ ಕೆಲಸಗಳನ್ನು ಪಕ್ಷದವರಿಗೆ ಹೇಗೆ ಗೊತ್ತಾಗುತ್ತದೆ? ಅವರಿಂದ ಬೇಸತ್ತು ಈಗ ಅವರ ಹೆಸರು ಹೇಳುತ್ತಿದ್ದೇನೆ ಎಂದು ಆಕ್ರೋಶದಿಂದ ಹೇಳಿದರು. ಪ್ರಭು ಚವ್ಹಾಣ್ಗೆ ಡ್ಯಾಮೇಜ್ ಮಾಡಬೇಕು. ಅದಕ್ಕಾಗಿ ಬೇರೆ ಬೇರೆ ಕಂಡು ರಚಿಸಿ ಈ ಎಲ್ಲ ಮಾಡಿದ್ದಾರೆ. ನಾವು ತಮ್ಮದು ಎಲ್ಲರಿಗೆ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ನಿನ್ನೆ ಎಂದು ಪತ್ರಿಕಾನಲ್ಲಿ ನೋಡಿದೀವಿ. 2022ರಿಂದ ನಮ್ಮ ಪತ್ರಿಕಾ ಅವರು ಹುಡುಗಿ ನೋಡಬೇಕು ಹಾಗಾಗಿ ನಾವು ಹೇಳಿದ್ಮೇಲೆ ಬೇರೆ ಬೇರೆ ಕಡೆಯಿಂದ ಸ್ಥಳ ಬಂದರು. 2-3 ಈ ಉದ್ಗಿರಿ ಬಿ ಸ್ಥಳ ಬಂದ್ಮೇಲೆ 2022ನಲ್ಲಿ ಬಂದ್ಮೇಲೆ ಠೀಕ್ ಅದಪ್ಪ ಮಾಡೋಣ. ಅವ್ರು ಹೇಳಿದ್ರು, ಸರ್ ಅವರು ಗರೀಬ. ನಮ್ಗೆ ಗರೀಬ್ ಇಲ್ಲ, ನಮ್ಮ ಬೇಕು. ಅವರು ರಾಠೋಡ್ ಚವ್ಹಾಣ್ ಇದ್ದೀನಿ, ಬರುತ್ತದೆ. ಹುಡುಗರು ಹೇಳಿದ್ದೀನಪ್ಪ, ನೋಡಿ ಹುಡುಗರು ಹೇಳಿದ್ರು ಪಸಂದಿದೆ. ಹಾಗಾಗಿ ನಾವು 2022ರಿಂದ ಅವರು ಬಂದರು. ನಮ್ಮ ಜನ, ನಾನು ಹೋಗಿದ್ದೆ, ನಮ್ಮ ಜನ ಹೋದ್ರು. ನಮ್ಮ ಸಂಸ್ಕೃತಿ, ನಮ್ಮ ರೀತಿ ರಿವಾಜ, ನಮ್ಮ ಏನವ ಹಿಂದೂ ಧರ್ಮನಲ್ಲಿ ಅಥವಾ ನಮ್ಮ ಬಂಜಾರಾನಲ್ಲಿ ಏನು ಮಾಡಬೇಕು ನಾವು ಎಲ್ಲ ಮಾಡಿ ಫಸ್ಟು 22ರಿಂದ ಪ್ರಾರಂಭ ಆಯಿತು. 23ಗೆ ಮಹಾರಾಷ್ಟ್ರ ಯುತಿ ಜೊತೆ ಎಂಗೇಜ್ಮೆಂಟ್ ಆಯ್ತು. ತಾವು ಈ ದಿವಸ ಕೂಡ ಎಂಗೇಜ್ಮೆಂಟ್ ದಿವಸ ಮುಂಚೆ 2-3 ದಿವಸ ಕೂಡ ಒಂದೆಷ್ಟು ಅಪತ್ತಿ ನಮ್ಮ ಏನಾಗಿದೆ 2014ರಿಂದ ನಮ್ಮನ್ನು ಏನೇ ಪ್ರೋಗ್ರಾಮ್ ಆಗಲಿ ಹೆಸರು ತಗೋ ನೋಡಿ. ಟೀಮ್ ನಾಯಕರು ಭಗವಂತ್ ಖೂಬಾ ಆಯ್ತು. ನಾನು ಹೇಳಿದೀವಿ ನಾ ex-MP ಭಗವಂತ್ ಖೂಬಾ ಕ್ಯಾಪ್ಟನ್ ಪ್ರಭು ಚವ್ಹಾಣ್ಗೆ ಮುಗಿಸ್ಬೇಕು. ನೋಡಿ ಕೇಳಿ ಪೂರ್ತಿ ನೋಡಿ. ಸರ್, ಈಗ ಅವರಂತೂ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ನೀವೇನು ಕಂಪ್ಲೇಂಟ್ ಕೊಡ್ತೀರಾ ನಿಮ್ಮ ಪಕ್ಷಕ್ಕೆ ಮತ್ತೆ ಸರ್ಕಾರ? ಕಂಪ್ಲೇಂಟ್ ಆಯ್ತು ನಾ ಶಾಂತಿ ಆಯ್ತು ನಿಮ್ದು. ಓಕೆ, ಇರ್ಲಿ. ನಾವು ಎಷ್ಟು ನಮಗೆ ತನಕ ನೋಡ್ತಾ ಇದ್ದೀವಿ. ನಮ್ಮ ಮನೆ ಬಂದ್ರೆ ಏನ್ ಮಾಡ್ಬೇಕು? ನಾವು ಮಹಿಳಾ ಆಯೋಗದಿಂದ ನೋಟಿಸ್ ಬರಲಿ, ನೋಟಿಸ್ಗೆ ವಿತ್ ಪ್ರೂಫ್ ವಿತ್ ಫೋಟೋ ಎಲ್ಲ ನಾವು ಭೇಟಿ ಮಾಡ್ತೀನಿ, ಆಮೇಲೆ ರಿಪ್ಲೈ ಮಾಡ್ತೀನಿ. ಒಂದು ಈ ನೋಡ್ರಿ ದಿಲ್ ಜಾನ್ ಜಿಗರ್ ಈ ಚಾಟಿಂಗ್ ಆನ್ ನೋಡಿ. ನಾವು ಆಫೀಸ್ ಹೇಳ್ತೇನೆ, ನಾನು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ, ಮಜೂರು ಮಾಡ್ತಾ ಇದ್ದೀನಿ.
ಮಜಬೂರ್ ಮಾಡ್ತಾ ಇದ್ರಿ ನಾನು ಮಜಬೂರ್ ಮಾಡ್ತಾ ಇದ್ರಿ ಮಾಡಬೇಡ್ರಿ ಯಾಕಂದ್ರೆ ನಮ್ಮ ಮಗಳು ಸರ್, ಈಗ ಈ ಬಗ್ಗೆ ಹೆಣ್ಮಕ್ಳದ್ದು ವಿಷಯ ಇದೆ, ಅದು ಇದಾಗ್ತದೆ. ಈಗ ನೀವು ಮುಖ್ಯ ವಿಷಯ ಬಂದ್ಬಿಡಿ ದಯವಿಟ್ಟು. ಕ್ಯಾಪ್ಟನ್ ಯಾರು ಒಂದ್ ಆಗ್ತಿದೆ ನೋಡ್ರಿ. ಮರಾಠಿನಲ್ಲಿ ಯಾಕಂದ್ರೆ ಜಲ್ದಿ ಗೊತ್ತಾಗ್ತದೆ, ಜನ ಗೊತ್ತಾಗ್ತದೆ. ಮರಾಠಿನಲ್ಲಿ ಯಾರು ವಿರುದ್ಧ ಅನ್ಯಾಯ ಮಾಡ್ತಾ ಇದ್ದಾರೆ, ಯಾರು ಕಂಪ್ಲೇಂಟ್ ಕೊಡ್ತಿದ್ದಾರೆ ಮಾಡ್ತಾ ಇಲ್ಲ, ಬಟ್ ಅವ್ರು ಮಜೂರ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ರಿ. ಏನ್ ಮಾಡ್ಲಿ, ಮಾಡಬಾರ್ದು ಇದೆ, ನಮ್ಮ ಮಗಳು ಇದೆ ಅವು, ಬಟ್ ಅವ್ರು ಮಜೂರ್ ಮಾಡ್ತಾ ಇದ್ರಿ, ಮಾಡ್ಲೇಬೇಕು. ಇಲ್ಲಿ ನೋಡಿ ನೋಡಿ ವಿಡಿಯೋ ಕಾಲ್ ಅವರು ಏನ್ ಹೆಸರಪ್ಪ, ಸಾಯಿನಾಥ್ ಮಾನ್ಕರಿ ಅವರು ನಮ್ಮ ಮೊಮ್ಮ ಹುಡುಗ ಅವರು ಮೊಬೈಲ್ ತಗೊಂಡು ಮಾಡ್ಯಾರ. ಸರ್ ಈ ಸಾಯಿನಾಥ್ ಹುಡುಗ ಯಾವ ಸರ್ ಇಲ್ಲಿ ಅಲ್ಲ ಬೇರೆ ಕಡೆ ಇಲ್ಲ ಉದ್ಗಿರವು ಫ್ರೆಂಡ್ ಅವರ ಆಮೇಲೆ ಅವರೇ ಹೇಳ್ತಾರ ನೋಡ್ರಿ ಇಲ್ಲಿ ಮರಾಠಿಯಲ್ಲಿ ಬಾಯ್ಕೋ ಅಂದ್ರೆ ನಮ್ಮ ಕನ್ನಡದಲ್ಲಿ ಹಂತಿ. ಈ ತರ ನಮ್ಮ ಮಗ ನೋಡಿದ್ರೆ ತಾವ್ ಹೇಳ್ರಿ ಯಾವ ತರ ಮ್ಯಾರೇಜ್ ಮಾಡ್ಬೇಕು ತಾವ್ ಹೇಳ್ರಿ. ಈ ತರ ಮಗ ನೋಡಿದ್ರೆ ಮ್ಯಾರೇಜ್ ಮಾಡ್ತಾರ ನೋಡ್ರಿ. ಆಮೇಲೆ ನಮ್ ಬೇರೆ ಬೇರೆ ಟಾರ್ಚರ್ ಮಾಡ್ತಾರ. ಏನ್ ಮಾಡಿ ನಾವು ಮಾಡ್ಬೇಕು? ಈ ಎಲ್ಲ ನೋಡಿ ಎಲ್ಲ ಪಂಚ ಅವ್ರ ಮನೆ ಎಲ್ಲ ಪಂಚ ನೋಡಿ 10 ಜನ ಕುಡಿಸಿ ಅವ್ರು ತೋರಿಸಿ ಅನ್ ಬಂದ್ ಮಾಡಿ ಆದ್ರೆ ನಾನು 8 ತಿಂಗಳು ಮಾಡಿಲ್ಲ. ನಾಳೆ ಮಾಡೋಣ ನಾಡ್ದು ಮಾಡೋಣ ನಾಳೆ ಮಾಡೋಣ ನಾಡ್ ಮಾಡ್ದ ನಾನು ಬಿಜಿ ಮೋಸಮ್ ನಾನು ಹೇಳ್ತೀವಿ ಹುಡುಗ ಪಸಂದ್ ಅಂದ್ರೆ ಆಗ್ಲಿ, ನಾವ್ಯಾಕೆ ಒಳಗೆ ಹೋಗ್ಬೇಕು, ನಾನು ಯಾಕೆ ಒಳಗೆ ಹೋಗ್ಬೇಕು, ನಾವು ಹೋಗಿಲ್ಲ, ಒಳಗೆ ಜಾಸ್ತಿನೂ ಹೋಗಿಲ್ಲ, ಅವ್ರ ಪಸಂದ್ ಮಾಡಿದೀವಿ. ನೋಡ್ರಿ ಎಷ್ಟು ಅದ್ದೂರಿ ನಾನು ಆದ್ಮೇಲೆ ನಾನು ಕ್ಯಾನ್ಸಲ್ ಯಾಕೆ ಮಾಡ್ಬೇಕು ಹೇಳ್ರಿ? ಎಷ್ಟು ಅದ್ದೂರಿ ಎಂಗೇಜ್ಮೆಂಟ್ ಆದ್ಮೇಲೆ ನಮ್ಗೆ ಏನ್ ಕ್ಯಾನ್ಸಲ್ ಮಾಡಕ್ಕೆ ನಮ್ದು ನಮ್ ಪಾಪ ಆಗಲ್ಲ. ನಮ್ಮ ಹುಡುಗಿಯವು ತಮ್ಮ ಹೇಳ್ತಾ ಇದ್ದೀನಿ, ನಾವು ಏನ್ ಮಾಡಿಲ್ಲ. ನಮ್ಮ ಕೇವಲ ನಮ್ಮ ಇಮೇಜ್ ಡ್ಯಾಮೇಜು ನಮ್ಮ ಸಾಯ್ತಂಗ ಬಿಡಲ್ಲ. ಈ ಟೀಮ್ ಸಾಯ್ತಂಗ ಬಿಡಲ್ಲ. ಇಲ್ಲ ಸರ್, ಈಗ ಡೈಲಿ ಕಂಪ್ಲೇಂಟ್ नामदेव राठौर मेरा भतीजा है, सक्का भतीजा। मेरे बड़े भाई का लड़का है और उनकी लड़की का एंगेजमेंट प्रभु चौहान साहब के प्रतीक से एंगेजमेंट बहुत धूमधाम से हुई थी। लेकिन बाद में जो भी आपके आंखों के सामने बताया है, और हमारे बंजारा समाज में जो न्याय पंचायत होता है उसमें बड़े बड़े लोगों को नायक कारभारी के साथ 3 बड़े वकील के सामने जो भी बातें रखी तो वो बोलने लायक नहीं है, इसलिए ये कैंसल कर रहे हैं, ऐसा बताया गया। आज 8-9 महीने हुए, तो ये बात सच है कि एंगेजमेंट भी हुई थी और कैंसल भी हो गई। बाद में जो भी दूसरे का सुन के कर रहे हैं वो बहुत गलत है। और ये एक टीचर होने के वजह से ये टीचर को शोभा नहीं देता कि एक बड़े मिनिस्टर रहे, उनके खिलाफ में उनकी राजनीति को ठेस पहुंचाने का उनका उद्देश्य है या कुछ पैसे मांगने का है, ये हमारे भी समझ में नहीं आ रहा है। लेकिन ये ऐसा करना बराबर नहीं है। कई इंदिराबाई देशमुख हाई स्कूल हनेगांव का मैं संस्था चालक हूँ, डायरेक्टर, और मेरे पास वो टीचर है, असिस्टेंट टीचर। सर रिश्ते में बच्ची क्या लगती है आपको? अब भतीजे की लड़की है, मेरी पोती है। नहीं मतलब खास पोती है आपकी? खास पोती है।